ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ನಾನಿವತ್ತು ಒಂದು ಕಾಫಿ ಮೇಕರ್ನ ತೊಗೊಂಬಂದಿದ್ದೀನಿ ಕಾಫಿ ಲವರ್ಸ್ಗೋಸ್ಕರನೇ. ಇದು ತುಂಬ ಹಳೆಯದು, ಮೇಲ್ ಹಾಕಿದ್ದೆ ನಾನು. ಇದ್ರ ಪ್ರೋಸೆಸ್ ಹೇಗೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಸ್ಟ್ರಾಂಗ್ ಡಿಕಾಕ್ಷನ್ ಸಿಗುತ್ತೆ ನಿಮಗೆ ಇದರಲ್ಲಿ. ಈ ಫಿಲ್ಟರ್ ಏನು ಕಾಣಿಸ್ತಾ ಇದೆ, ಇದನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಕೆಳಗಡೆ ಪಾರ್ಟಿಗೆ ನೀವು ಒಂದು 250 ml ಅಷ್ಟು ವಾಟರ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಸೋಸ ಥರದ್ದೊಂದು ಕಪ್ ಕೊಟ್ಟಿರ್ತಾರೆ. ಅದಕ್ಕೆ ನನಗೆ 3 ಸ್ಪೂನಷ್ಟು ಕಾಫಿ ಪುಡಿ ಹಿಡಿತು. ಮತ್ತು ಇದನ್ನು ಕಾಫಿ ಪುಡಿನ ಎಲ್ಲ ಕಾಫಿ ಶಾಪ್ಸಲ್ಲೂ ಸಿಗುತ್ತೆ. ಫಿಲ್ಟರ್ ಕಾಫಿಗೆ ಬೇರೆ ಪೌಡರ್ ಬರುತ್ತಲ್ಲ, ಅದನ್ನೇ ತೊಗೋಬೇಕು. ನಾರ್ಮಲ್ ಕಾಫಿ ಪೌಡರ್ ಹಾಕ್ಕೊಂಡ್ಬಿಟ್ರೆ ಅದು ಸೋರೋಗುತ್ತೆ. ಮತ್ತು ಇದರಲ್ಲಿ ಬರೋ ಅಂಥ ಟೇಸ್ಟ್ ಅಂತೂ ತುಂಬ ಎನಾನ್ಸ್ಡಾಗಿ ಸ್ಟ್ರಾಂಗ್ ಆಗಿರುತ್ತೆ. ಪ್ರೋಸೆಸ್ ಆಗಬೇಕಾದ್ರೆ ಬರೋ ಸ್ಮೆಲ್ಲಿಗೆ ಕಾಫಿ ಕುಡಿಬೇಕು ಅಂತ ಅನಿಸ್ಬಿಡುತ್ತೆ. ಕರೆಂಟ್ ಬೇರೆ ಹೋಯಿತು ಕರೆಕ್ಟಾಗಿ. ಇಷ್ಟಾದಮೇಲೆ ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಳ್ಳೋದು. ಒಂದು ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅದು ಸೌಂಡು ಸ್ಟಾರ್ಟ್ ಆದಾಗಲಿಂದ ನಿಲ್ಲೋವರೆಗೂ ವೆಯ್ಟ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಸ್ಟ್ರಾಂಗ್ ಡಿಕಾಕ್ಷನ್ ರೆಡಿ ಆಗುತ್ತೆ. ಒಂಥರ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್ ಇದು. ಆ ಪೈಪಲ್ಲಿ ಒಂದು ಹೋಲ್ ಇರುತ್ತೆ. ಆ ಹೋಲ್ ಒಳಗಿಂದ ಕೆಳಗಡೆ ಇರೋ ವಾಟರ್ ಬಾಯ್ಲ್ ಆಗಿ ಕಾಫಿ ಪುಡಿ ಎಲ್ಲ ಚೆನ್ನಾಗಿ ಇಂಡ್ಯೂಸ್ ಮಾಡಿಕೊಂಡು ಮೇಲ್ ಬರುತ್ತೆ. ಈಗ ಡಿಕಾಕ್ಷನ್ ರೆಡಿಯಾಗಿದೆ. ನಾನಂತೂ ಹಾಲು ಮತ್ತು ಸಕ್ಕರೆ ಹಾಕಿರೋ ಕಾಫಿನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಬ್ಲಾಕ್ ಕಾಫಿ ಅಷ್ಟೇ ಕುಡಿತಾ ಇರೋದು. ಆ ಸ್ಮೆಲ್ಲಿಗೆ ಟೆಂಪ್ಟ್ ಆಗಿ ಸಂತೋಷ್ ಮತ್ತು ಮುದ್ದು ಇಬ್ಬರು ಕಾಫಿ ಬೇಕು ಅಂತ ಕೇಳಿದ್ರು, ಅವರಿಗೋಸ್ಕರ ಮಾಡ್ತಾ ಇದ್ದೀನಿ. ಜಸ್ಟ್ ಹಾಲು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಡಿಕಾಕ್ಷನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಕಾಫಿ ರೆಡಿ. ಫಿಲ್ಟರ್ ಕಾಫಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಕಾಫಿ ಲವರ್ಸ್ಗಂತೂ ದಿ ಬೆಸ್ಟ್ ಕಾಫಿ ಈಸ್ ರೆಡಿ.